ನಮಸ್ಕಾರ ಸ್ನೇಹಿತರೆ. ಒಂದು ಹುಡುಗಿ ಮದುವೆಗೆ ಮುಂಚೆ ಕಾಲೇಜಲ್ಲಿ ಓದುವಾಗ ಕ್ಲಾಸ್ಮೇಟ್ಸ್ ಅಥವಾ ಅಕ್ಕಪಕ್ಕದ ಮನೆಯ ಹುಡುಗನನ್ನು ಲವ್ ಮಾಡ್ತೀರಾ. ಆದರೆ ಕುಟುಂಬದವರು ಪ್ರೀತಿಸಿದ ವ್ಯಕ್ತಿಯ ಜೊತೆ ನಿಮ್ಮನ್ನು ಮದುವೆ ಮಾಡಲು ಒಪ್ಪುವುದಿಲ್ಲ. ಏಕೆಂದರೆ ನಮ್ಮ ಮಗಳು ಪ್ರೀತಿಸಿದ ವ್ಯಕ್ತಿಯನ್ನು ತಪ್ಪಾಗಿ ಆಯ್ಕೆ ಮಾಡಿಕೊಂಡಿದ್ದಾಳೆ. ಇಂತಹ ವ್ಯಕ್ತಿಗೆ ನಮ್ಮ ಮಗಳು ಮದುವೆಯಾದರೆ ಸುಖವಾಗಿ ಬಾಳುವುದಿಲ್ಲ ಎಂಬ ಭಯದಿಂದಲೇ ಮಗಳ ಪ್ರೀತಿಯನ್ನು ನಿರಾಕರಿಸಿ ತಮ್ಮ ಇಚ್ಛೆಯಂತೆ ಪೋಷಕರು ಮದುವೆ ಮಾಡಲು ಇಷ್ಟಪಡುತ್ತಾರೆ. ಆಗ ಮಗಳಿಗೆ ಬುದ್ಧಿ ಮಾತುಗಳನ್ನು ಹೇಳಿ ಪ್ರೀತಿಸಿದವನನ್ನು ಮರೆತು ಪೋಷಕರ ಇಚ್ಛೆಯಂತೆ ಮದುವೆಯಾಗಲು ಮಗಳನ್ನು ಪೋಷಕರು ಒಪ್ಪಿಸಿ ಬಲವಂತವಾಗಿ ಅನುಕೂಲವಾಗಿರುವ ವ್ಯಕ್ತಿಯನ್ನು ಹುಡುಕಿ ಮದುವೆ ಮಾಡ್ತಾರೆ. ಅಪ್ಪ ಅಮ್ಮನ ಆಸೆ ಕೂಡ ತಪ್ಪಲ್ಲ. ನಮ್ಮ ಮಗಳು ಚೆನ್ನಾಗಿರಲಿ ಎಂದು ಆಸೆಯಿಂದ ಪ್ರೀತಿಸಿದವನನ್ನು ನಿರಾಕರಿಸಿ ಒಳ್ಳೆಯ ಹುಡುಗನನ್ನು ನೋಡಿ ಮದುವೆ ಮಾಡ್ತಾರೆ. ಕೊನೆಗೂ ಒಳ್ಳೆ ಹುಡುಗ ಸಿಗ್ತಾನೆ, ಮದುವೆಯಾಗ್ತೀರಾ. ಆಗ ನೀವು ಮನಸ್ಸಿಲ್ಲದೆ ಆ ಹುಡುಗನನ್ನು ಮದುವೆಯಾಗಿರುವುದರಿಂದ ಪ್ರೀತಿಸಿದವನನ್ನು ಮರೆತು ಗಂಡನ ಜೊತೆ ಸಂಸಾರ ಮಾಡಲು ಮೊದಲು ಕಷ್ಟ ಅನಿಸಬಹುದು. ಆದರೆ ದಿನ ಕಳೆದಂತೆ ಎಲ್ಲ ಸರಿ ಹೋಗುತ್ತದೆ. ಏಕೆಂದರೆ ಅದೇ ನಿಮ್ಮ ಜೀವನ ಎಂಬುದನ್ನು ಪ್ರತಿಯೊಂದು ಹೆಣ್ಣು ಮಕ್ಕಳು ಅರ್ಥ ಮಾಡಿಕೊಳ್ಳಿ. ಮದುವೆಯಾದ ನಂತರ ಪ್ರೀತಿಸಿದ ವ್ಯಕ್ತಿಯನ್ನು ಶಾಶ್ವತವಾಗಿ ಮರೆಯಬೇಕು. ನಂತರ ಮದುವೆಯಾದ ಗಂಡನ ಜೊತೆ ಇದೇ ನನ್ನ ಬದುಕು ಎಂದು ಸಂತೋಷದಿಂದ ಬಾಳಬೇಕು. ಏಕೆಂದರೆ ನಿಮ್ಮನ್ನು ಮದುವೆಯಾಗಿರುವ ಹುಡುಗ ಹೆಂಡತಿಯ ಜೊತೆ ಹೀಗೆ ಜೀವನದಲ್ಲಿ ಬದುಕಬೇಕೆಂಬ ನೂರಾರು ಆಸೆ ಮತ್ತು ಕನಸು ಕಂಡಿರುತ್ತಾನೆ. ಆದ್ದರಿಂದ ಲಕ್ಷಾಂತರ ರೂಪಾಯಿ ಹಣವನ್ನು ಖರ್ಚು ಮಾಡಿ ನಿಮ್ಮನ್ನು ಮದುವೆಯಾಗಿ ಬಂದಿರುತ್ತಾನೆ. ಆ ವ್ಯಕ್ತಿಯ ಆಸೆ ಮತ್ತು ಕನಸನ್ನು ಮದುವೆಯಾದ ಮೇಲೆ ಹೆಂಡತಿಯಾದವಳು ನುಚ್ಚು ನೂರು ಮಾಡಬೇಡಿ. ಅಂದರೆ ಪ್ರೀತಿಸಿದ ಹುಡುಗನ ನೆನಪಿನಲ್ಲಿಯೇ ಇರಬಾರದು. ಪ್ರತಿದಿನ ಆ ಹುಡುಗನನ್ನು ಗಂಡನ ಮನೆಯಲ್ಲಿ ನೆನೆಸಿಕೊಂಡು ಹೊಳಬಾರದು. ಹಾಗೇನಾದರೂ ಮಾಡಿದ್ರೆ ಕೆಟ್ಟತನ ಮತ್ತು ಕಳ್ಳತನ ಮಾಡಿದ ವ್ಯಕ್ತಿಗಳು ಎಷ್ಟೇ ಮರೆಯಾಗಿ ಒಳ್ಳೆಯವರಾಗಿ ಬದುಕುತ್ತಿದ್ದರೂ ಒಂದಲ್ಲ ಒಂದು ದಿನ ಇಂತಹ ವ್ಯಕ್ತಿಗಳು ಈ ಸಮಾಜಕ್ಕೆ ಕೆಟ್ಟವರೆಂದು ಗೊತ್ತಾಗುತ್ತದೆ. ಹಾಗೆ ಹೆಂಡತಿಯ ಕೆಟ್ಟತನ ಗಂಡನಿಗೆ ಸುಲಭವಾಗಿ ಬೇಗ ಗೊತ್ತಾಗುತ್ತದೆ. ಎಚ್ಚರಿಕೆ ಇರಲಿ. ಇಲ್ಲದಿದ್ದರೆ ಮದುವೆಗೆ ಮುಂಚೆ ನಾನು ಸತ್ತರೂ ಕೂಡ ಪ್ರೀತಿಸಿದವನನ್ನೇ ಮದುವೆಯಾಗುತ್ತೇನೆ ಎಂದು ನಿರ್ಧಾರ ಮಾಡಬೇಕು. ಬೇರೆ ಹುಡುಗನನ್ನು ಖಂಡಿತವಾಗಿಯೂ ಮದುವೆಯಾಗುವುದಿಲ್ಲ ಎಂದು ನಿಮ್ಮ ಅಪ್ಪ ಅಮ್ಮನಿಗೆ ಮೊದಲೇ ತಿಳಿಸಬೇಕು. ಹುಡುಗನ ಮನೆ ಶ್ರೀಮಂತಿಕೆಯನ್ನು ನೋಡಿ ಹಿಂದು ಒಪ್ಪಿಕೊಂಡು ಮದುವೆಯಾದ ನಂತರ ಗಂಡನಿಗೆ ಮೋಸ ಮಾಡಬೇಡಿ. ಅಂದರೆ ಹುಡುಗನ ಜೀವನವನ್ನು ಮದುವೆಯಾದ ನಂತರ ಒಂದು ಹೆಣ್ಣು ಹಾಳು ಮಾಡಬೇಡಿ. ಗಂಡನಿಗೆ ಗೊತ್ತಿಲ್ಲದಂತೆ ಫೋನಿನಲ್ಲಿ ಪ್ರೀತಿಸಿದ ಹುಡುಗನ ಜೊತೆ ಮಾತನಾಡಬಾರದು. ಆಗ ಹೆಂಡತಿಯ ಮನಸ್ಸಿನಲ್ಲಿ ಗಂಡನಿಗೆ ಜಾಗ ಇರುವುದಿಲ್ಲ. ಪ್ರೀತಿಸಿದವನಿಗೆ ಮಾತ್ರ ಮದುವೆಯಾದರೂ ಮನಸ್ಸಿನಲ್ಲಿ ಜಾಗ ಕೊಟ್ಟಿರುತ್ತಾಳೆ. ಆಗ ಗಂಡನಿಗೆ ಹೆಂಡತಿಯ ನಡವಳಿಕೆ ಮೇಲೆ ಅನುಮಾನ ಬರುತ್ತದೆ. ನಂತರ ಗಂಡ ಹೆಂಡತಿಯ ನಡುವೆ ದಿನ ಜಗಳಗಳು ಉಂಟಾಗುತ್ತದೆ. ಹೆಂಡತಿಯ ಮೇಲೆ ಗಂಡ ಅನುಮಾನ ಪಡಲು ಹೆಂಡತಿಯಾದವಳೇ ಜಾಗ ಮಾಡಿಕೊಡುತ್ತಾಳೆ. ಮದುವೆಯಾದ ನಂತರ ಒಂದು ಹುಡುಗಿಗೆ ಗಂಡನೇ ಸರ್ವಸ್ವ ಎನ್ನುವುದನ್ನು ಮರೆಯಬೇಡಿ. ಪ್ರೀತಿಸಿದವನು ಯಾವುದೇ ಕಾರಣಕ್ಕೂ ಮದುವೆಯಾದ ಹೆಣ್ಣನ್ನು ಪ್ರೀತಿಸುವುದಿಲ್ಲ. ಹಳೆ ನೆನಪನ್ನು ಮರೆಯಲು ಆಗದೇ ಇರುವುದರಿಂದ ನಿಮಗೆ ಫೋನ್ ಮಾಡಬಹುದು ಅಷ್ಟೇ. ಬಹುಶಃ ಆ ಹುಡುಗ ನಿಮ್ಮನ್ನು ಇನ್ನೂ ಪ್ರೀತಿಸುತ್ತಿದ್ದಾನೆ ಎಂದರೆ ಅದು ದೇಹಕ್ಕೆ ಮಾತ್ರ ಅನ್ನುವುದನ್ನು ಒಂದು ಹೆಣ್ಣು ಅರ್ಥ ಮಾಡಿಕೊಳ್ಳಿ. ದೇಹದ ಆಸೆ ತೀರಿದ ನಂತರ ನೀನೊಂದು ತೀರ ನಾನೊಂದು ತೀರ ಎಂದು ನಿಮ್ಮನ್ನು ಬಿಟ್ಟು ಹೋಗುತ್ತಾನೆ. ಆದ್ದರಿಂದ ಮದುವೆಯಾದ ಮೇಲೆ ಒಂದು ಹೆಣ್ಣು ಗಂಡನನ್ನೇ ಪ್ರೀತಿಸಬೇಕು. ಪ್ರೀತಿಸಿದ ವ್ಯಕ್ತಿಗಳನ್ನು ಅಣ್ಣ ತಮ್ಮಂದಿರಂತೆ ನೋಡಬೇಕು. ಆಗಲೇ ಒಂದು ಹೆಣ್ಣು ಗಂಡನ ಮನೆಯಲ್ಲಿ ಸುಖವಾಗಿ ಬಾಳಲು ಸಾಧ್ಯ. ನೀವೇನಾದರೂ ಗಂಡನನ್ನು ತಿರಸ್ಕಾರ ಮಾಡುತ್ತಾ ಪ್ರೀತಿಯ ಮಂಕಿನಲ್ಲೇ ಇದ್ದರೆ ನಿಮ್ಮ ಜೀವನ ನಿಂತ ನೀರಂತೆ ಆಗುತ್ತದೆ. ಅಂತಹ ನೀರು ಯಾವುದಕ್ಕೂ ಯೋಗ್ಯವಲ್ಲ ಅನ್ನುವುದನ್ನು ಮರೆಯಬೇಡಿ. ಆಗ ಗಂಡನಿಗೆ ಪ್ರೀತಿ ಬರುವುದಿಲ್ಲ. ಮದುವೆಯಾದ ಹೊಸದರಲ್ಲಿಯೇ ಮನಸ್ತಾಪಗಳು ಉಂಟಾಗಬಹುದು. ಕೆಲವು ಗಂಡಂದಿರು ಹೇಗೆಂದರೆ ಮದುವೆಯಾದ ಹೊಸದರಲ್ಲಿಯೇ ಪ್ರೀತಿಯ ಬಗ್ಗೆ ವಿಚಾರಿಸುತ್ತಾರೆ. ಅಂದರೆ ಮದುವೆಯಾದ ಹೊಸದರಲ್ಲಿ ಗಂಡ ಹೆಂಡತಿಯ ನಡುವೆ ತುಂಬ ಪ್ರೀತಿ, ಅನ್ಯೋನ್ಯತೆ, ಬಾಂಧವ್ಯ ಇರುತ್ತದೆ. ಹೊಸ ಮದುಮಕ್ಕಳಿಗೆ ಹೊಸದರಲ್ಲಿ ಅವರ ಪ್ರೀತಿ ಸಂತೋಷಕ್ಕೆ ತಾರವೇ ಇರುವುದಿಲ್ಲ ಅನ್ನುವಷ್ಟು ಸುಖವಾಗಿರ್ತಾರೆ. ಅಂತಹ ಸಮಯದಲ್ಲಿ ಕೆಲವು ಗಂಡಂದಿರು
ಗಂಡಂದಿರು ಹೆಂಡತಿಯ ಪ್ರೀತಿ ಬಗ್ಗೆ ಕೇಳುವುದು, ಹೆಂಡತಿ ಗಂಡನ ಪ್ರೀತಿ ಬಗ್ಗೆ ಕೇಳುವುದು ಮಾಡುತ್ತಾರೆ. ಅಂತಹ ಸಮಯದಲ್ಲಿ ಗಂಡ ನಗು ನಗುತ್ತಾ ಮಾತನಾಡಿಕೊಂಡು ಹೆಂಡತಿಯನ್ನು ನೀನು ಮದುವೆಗೆ ಮುಂಚೆ ಯಾರನ್ನಾದರೂ ಪ್ರೀತಿಸಿದ ಎಂದು ಕೇಳುತ್ತಾರೆ. ಆಗ ಹೆಂಡತಿಯಾದವಳು ಇಲ್ಲ ಎಂದು ಹೇಳಬೇಕು. ಏನಾದರೂ ಗಂಡ ನಗು ನಗುತ್ತಾ ಕೇಳುತ್ತಾರೆ ಎಂದು ಇರೋ ಪ್ರೀತಿಯ ಸತ್ಯವನ್ನು ಹೊರಹಾಕಿದರೆ ನಿಮಗೆ ಗಂಡನ ಮನೆಯಲ್ಲಿ ಜೀವನ ಪೂರ್ತಿ ಕಂಟಕ ತಪ್ಪಿದ್ದಲ್ಲ. ನೆನಪಿರಲಿ, ಪ್ರೀತಿಸಿದರೂ ಕೂಡ ಪ್ರೀತಿಸಿಲ್ಲ ಎಂದು ಸುಳ್ಳು ಹೇಳಿ ಗಂಡನ ಜೊತೆಯಲ್ಲಿ ಜೀವನ ಮಾಡಬೇಕು. ಇಲ್ಲದಿದ್ದರೆ ಹೆಣ್ಣಿನ ಕತೆ ಗಂಡನ ಮನೆಯಲ್ಲಿ ಮನಸ್ಸಿನಲ್ಲಿ ಮುಗಿತು ಅಂದುಕೊಳ್ಳಿ. ಗಂಡನ ಮನೆಯಲ್ಲಿ ಹಾಕಿಕೊಳ್ಳಲು ಬಟ್ಟೆ, ಹೊಟ್ಟೆ ತುಂಬಲು ಊಟ ಸಿಗಬಹುದೇ ಹೊರತು ಗಂಡನ ಮನಸ್ಸಿನಲ್ಲಿ ಹೆಂಡತಿಗೆ ಎಂದಿಗೂ ಜಾಗ ಸಿಗುವುದಿಲ್ಲ. ಏಕೆಂದರೆ ಕೆಲವು ಗಂಡಂದಿರು ಒಳ್ಳೆಯವರಿದ್ರೆ ಸರಿ ಎಂದು ಸುಮ್ಮನಿರ್ತಾರೆ. ಕೆಲವು ಗಂಡಂದಿರು ಹೆಜ್ಜೆ ಹೆಜ್ಜೆಗೂ ಹೆಂಡತಿಯ ಮೇಲೆ ಅನುಮಾನ ಪಡುವ ಮಾನಸಿಕ ರೋಗಿಗಳು ಇರ್ತಾರೆ. ನೆನಪಿರಲಿ, ಹೆಂಡತಿ ಗಂಡನ ಪ್ರೀತಿಯ ಬಗ್ಗೆ ವಿಚಾರಿಸಿದರೆ ಗಂಡ ಮುಚ್ಚುಮರೆ ಇಲ್ಲದೆ ಹೆಂಡತಿಯ ಜೊತೆ ಪ್ರತಿಯೊಂದು ವಿಷಯವನ್ನು ಹೇಳಿಕೊಳ್ಳುತ್ತಾನೆ. ಏಕೆಂದರೆ ಹೆಂಡತಿಯ ನಂಬಿಕೆಗೆ ಮೋಸ ಮಾಡಬಾರದು ಅಥವಾ ಗಂಡಸು ಎಂಬ ಅಧಿಕಾರದಿಂದ ಹೇಳಬಹುದು. ಏಕೆಂದರೆ ಗಂಡನಿಗೆ ಗೊತ್ತಿರುತ್ತದೆ ಹೆಂಡತಿ ಪ್ರೀತಿಯ ವಿಷಯ ಹೇಳಿದರೆ ಕ್ಷಮಿಸುತ್ತಾಳೆ ಎಂಬ ನಂಬಿಕೆ ಗಂಡನ ಮನಸ್ಸಿನಲ್ಲಿರುತ್ತದೆ. ಆದ್ದರಿಂದ ಹೆಂಡತಿಗೆ ಪ್ರೀತಿಯ ವಿಷಯವನ್ನು ಹೇಳುತ್ತಾನೆ. ಆಗ ಹೆಂಡತಿ ಗಂಡನ ಪ್ರೀತಿಯ ವಿಷಯವನ್ನು ಕೇಳಿ ನಗುತ್ತಾಳೆ, ಜೋಕ್ಸ್ ಅಂತೆ ಸ್ವೀಕರಿಸುತ್ತಾಳೆ. ಆ ಹುಡುಗಿಯ ಹೆಸರನ್ನು ಪದೇ ಪದೇ ಹೇಳಿ ಕಾಮಿಡಿ ಮಾಡ್ತಾಳೆ ಮತ್ತು ಆ ವಿಷಯವನ್ನು ಅಲ್ಲಿಗೆ ಮರೆಯುತ್ತಾಳೆ. ಆದರೆ ಹೆಂಡತಿ ಏನಾದರೂ ಮದುವೆಗೆ ಮುಂಚೆ ಪ್ರೀತಿ ವಿಷಯವನ್ನು ಗಂಡನಿಗೆ ಹೇಳಿದರೆ ಗಂಡ ಹೆಂಡತಿಯ ಮಾತನ್ನು ಕಾಮಿಡಿಯಾಗಿ ಸ್ವೀಕರಿಸುವುದಿಲ್ಲ, ಸೀರಿಯಸ್ ಆಗಿ ತೆಗೆದುಕೊಳ್ಳುತ್ತಾರೆ. ನಂತರ ಹೆಂಡತಿಯ ಮೇಲೆ ವಿನಾಕಾರಣ ಪ್ರತಿದಿನ ಅನುಮಾನ ಪಡುವುದು, ಮದುವೆಯಾದ ಹೊಸದರಲ್ಲಿಯೇ ಕೋಪಿಸಿಕೊಳ್ಳುವುದು, ತವರು ಮನೆಗೆ ಹೋಗುತ್ತೇನೆ ಎಂದರೂ ಹೋಗದಂತೆ ತಡೆಯುವುದು ಮಾಡುತ್ತಾರೆ ಮತ್ತು ಬೇರೆ ಯಾರನ್ನಾದರೂ ಮಾತನಾಡಿಸಿದರೂ ಅನುಮಾನ ಪಡ್ತಾರೆ. ಇಂತಹ ಕೆಲವು ಕೆಟ್ಟ ಗಂಡಂದಿರು ಇರುತ್ತಾರೆ. ಆದ್ದರಿಂದ ಹೆಣ್ಣು ಮಕ್ಕಳೇ ಎಚ್ಚರಿಕೆ ಇರಲಿ. ಒಳ್ಳೆಯ ಗಂಡನನ್ನು ಕೆಟ್ಟ ಗಂಡನಾಗಿ ಮಾಡಲು ಅದಕ್ಕೆ ಕಾರಣ ಹೆಂಡತಿನೇ ಆಗಿರುತ್ತಾಳೆ. ಏಕೆಂದರೆ ಮದುವೆಯಾದ ಹೊಸದರಲ್ಲಿ ಗಂಡ ನಗು ನಗುತ್ತಾ ಮಾತನಾಡುತ್ತಾನೆ ಎಂದು ಪ್ರೀತಿ ಪ್ರೇಮ ವಿಷಯವನ್ನು ಯಾವುದೇ ಹೆಣ್ಣಾಗಲಿ ಹೇಳಿಕೊಳ್ಳಬಾರದು. ಗಂಡನಿಗೆ ಸಹಿಸಿಕೊಳ್ಳುವಷ್ಟು ಶಕ್ತಿ ಇರುವುದಿಲ್ಲ. ನಮ್ಮ ಹಿರಿಯರು ಒಂದು ಮಾತು ಹೇಳ್ತಾ ಇದ್ರು, ಅದೇನೆಂದರೆ ಗಂಡ ಒಳ್ಳೆಯವನೆಂದು ಹಲ್ಲು ಬಿಟ್ಟು ಯಾರ ಜೊತೆನೂ ನಗಬೇಡ, ದೊಡ್ಡಪ್ಪ ಚಿಕ್ಕಪ್ಪ ಮಕ್ಕಳ ಜೊತೆ ಅಣ್ಣ ಎಂದು ಹೆಚ್ಚು ಹೊತ್ತು ಮಾತನಾಡಬೇಡ. ಒಳ್ಳೆಯ ಗಂಡ ಆದರೆ ಸಂಬಂಧವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ, ಕೆಟ್ಟ ಗಂಡ ಆದರೆ ಸಂಬಂಧಕ್ಕೆ ಹೋಲಿಸಿ ಮಾತನಾಡುತ್ತಾರೆ. ಸ್ನೇಹಿತರ ಜೊತೆ ಹೆಚ್ಚು ಹೊತ್ತು ನಿಂತ್ಕೋಬೇಡ. ಆ ವ್ಯಕ್ತಿಗಳ ಜೊತೆ ಮೊಬೈಲ್ನಲ್ಲಾಗಲಿ ಅಥವಾ ಎದುರುಗಡೆಯಾಗಲಿ ಒಂದು ನಿಮಿಷನೂ ನಗು ನಗುತ್ತಾ ಮಾತನಾಡಬೇಡ. ಗಂಡನ ಮನಸ್ಸಿನಲ್ಲಿ ಹೆಂಡತಿ ಮದುವೆಗೆ ಮುಂಚೆ ಈ ಸ್ನೇಹಿತರ ಜೊತೆ ಸಂಬಂಧ ಹೊಂದಿದಳೇನೋ ಎಂಬ ಭ್ರಮೆ ಮೂಡುತ್ತದೆ. ಆದ್ದರಿಂದ ಮದುವೆಯಾಗಿ 10 ವರ್ಷಗಳು ಕಳೆಯುವವರೆಗೂ ಪರ ಗಂಡಸಿನ ಜೊತೆ ಯಾವುದೇ ಕಾರಣಕ್ಕೂ ಒಂದು ಹೆಣ್ಣು ಹಲ್ಲು ಬಿಟ್ಟು ಜೋರು ಧ್ವನಿಯಲ್ಲಿ ನಗಬಾರದು, ಪಿಸು ಮಾತಿನಲ್ಲಿ ಮಾತನಾಡಬಾರದು ಎಂದು ನಮ್ಮ ಹಿರಿಯರು ಹೇಳುತ್ತಿದ್ದರು. ಆದ್ದರಿಂದ ಸ್ನೇಹಿತರೆ, ನಾನು ಹೇಳುವುದೇನೆಂದರೆ ಮದುವೆಯಾದ ಹೊಸದರಲ್ಲಿ ಎಲ್ಲ ಗಂಡಂದಿರು ಹೆಂಡತಿಯನ್ನು ತುಂಬ ಪ್ರೀತಿ ಮಾಡ್ತಾರೆ. ಆಗ ಗಂಡನಿಗೆ ಹೆಂಡತಿ ಯಾವುದೇ ಪ್ರೀತಿಯ ವಿಷಯವನ್ನು ಹೇಳಿದರೂ ನಗು ನಗುತ್ತಾ ಕೇಳಿಸಿಕೊಳ್ಳುತ್ತಾರೆ. ಅಂತಹ ಸಮಯದಲ್ಲಿ ಹೆಂಡತಿಯಾದವಳು ಗಂಡನ ಸೂಕ್ಷ್ಮತೆಯನ್ನು ಗಮನಿಸಬೇಕು. ಏನೇ ತಪ್ಪು ಮಾಡಿದರೂ ಮಾಡಿಲ್ಲ ಎಂದು ಹೇಳಬೇಕು. ಏಕೆಂದರೆ ಗಂಡನ ನೆಮ್ಮದಿ ಶಾಶ್ವತವಾಗಿ ಹಾಳಾಗುವುದೇ ಹೆಂಡತಿಯ ಪ್ರೀತಿಯ ವಿಷಯವನ್ನು ಕೇಳಿದ ನಂತರವೇ. ಅಲ್ಲಿಂದ ಶುರುವಾಗಿ ಮಕ್ಕಳನ್ನು ಮದುವೆ ಮಾಡಿದರೂ ಹೆಂಡತಿಯ ಮೇಲೆ ಗಂಡನಿಗೆ ಅನುಮಾನ ಶಾಶ್ವತವಾಗಿ ಮನಸ್ಸಿನಲ್ಲಿ ಉಳಿದುಕೊಳ್ಳುತ್ತದೆ. ಹೆಂಡತಿ ಗಂಡನ ಮೇಲೆ ಅನುಮಾನ ಪಟ್ಟರೆ ಜಗಳದಲ್ಲಿ ಮುಗಿಯುತ್ತದೆ. ಗಂಡ ಹೆಂಡತಿಯ ಮೇಲೆ ಅನುಮಾನ ಪಟ್ಟರೆ ಹೆಣ್ಣಿನ ಜೀವನವೇ ಗಂಡನ ಮನೆಯಲ್ಲಿ ಶಾಶ್ವತವಾಗಿ ಮುಗಿಯುತ್ತದೆ. ಅರ್ಥ ಮಾಡಿಕೊಳ್ಳಿ, ಗಂಡ ಮದುವೆಯಾದ ತಕ್ಷಣ ಯಾವುದೇ ಕಾರಣಕ್ಕೂ ಅಂದರೆ ಹೆಂಡತಿ ತಪ್ಪು ಮಾಡಿದರೂ ಹೆಂಡತಿಗೆ ಬೈಯುವುದಿಲ್ಲ.
ಮನಸ್ಸಿನಲ್ಲಿಯೇ ಕೋಪಿಸಿಕೊಳ್ಳುತ್ತಾನೆ. ಯಾವಾಗ ಆ ವ್ಯಕ್ತಿ ಕೋಪವನ್ನು ಹೊರಗೆ ಹಾಕುತ್ತಾನೆ ಎಂದರೆ, ಮದುವೆಯಾಗಿ ವರ್ಷಗಳು ಕಳೆದಂತೆ ಗಂಡ ಹೆಂಡತಿಯ ನಡುವೆ ಯಾವುದಾದರೂ ಜಗಳ ಬಂದಾಗ, ಅಂತಹ ಸಮಯದಲ್ಲಿ ಮದುವೆಯಾದ ಹೊಸದರಲ್ಲಿ ಹೇಳಿರುವ ಮಾತುಗಳೆಲ್ಲವನ್ನು 4 ಜನಗಳ ಮುಂದೆ ಹೇಳಿ ಮಾನ ಮರ್ಯಾದೆಯನ್ನು ತೆಗೆದು ನಿಮ್ಮನ್ನು ಮನೆಯಿಂದ ಹೊರಗೆ ಹಾಕಬಹುದು. ನೆನಪಿರಲಿ, ಪ್ರೀತಿ ಎನ್ನುವುದು ಎಲ್ಲರ ಮನಸ್ಸಿನಲ್ಲಿ ಹುಟ್ಟುತ್ತದೆ. ಆದರೆ ಪ್ರೀತಿಸಿದವರನ್ನೇ ಎಲ್ಲರೂ ಮದುವೆಯಾಗಲು ಸಾಧ್ಯವಿಲ್ಲ. ಹಣೆ ಬರಹ, ಅದೃಷ್ಟ ಇದ್ದವರು ಮಾತ್ರ ಪ್ರೀತಿಸಿದವರನ್ನೇ ಮದುವೆಯಾಗಲು ಸಾಧ್ಯ ಎನ್ನುವುದನ್ನು ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಂಡು, ಮದುವೆಗೆ ಮುಂಚೆ ಏನೇ ನಿಮ್ಮ ಜೀವನದಲ್ಲಿ ನಡೆದಿದ್ದರೂ ಕನಸು ಎಂದು ತಿಳಿದು ಎಲ್ಲವನ್ನು ಮರೆತು ಹೊಸದಾಗಿ ಜೀವನವನ್ನು ಶುರು ಮಾಡಿದ್ದೇನೆ ಎಂದು ಗಂಡನ ಜೊತೆ 100 ಕಾಲ ಸುಖ ಸಂತೋಷವಾಗಿ ಬಾಳಿ ಸ್ನೇಹಿತರೆ.